ಪಿಕ್ಚರ್ ಮೇಲೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದನಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಧ್ಯಾನ ಪ್ರಕ್ರಿಯಾದಲ್ಲಿ 28ನೇ ಪದ್ಯ. ವಾರಿಜಾಸನ ವಾಯುವೇಂದ್ರ ಉಮಾರಮಣನ ಕೇಶ ಸ್ಮರ ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೇವರದೆ ತೋರಿಕೊಳ್ಳದ ನಿರುದ್ಧ ದೋಷವಿದೂರ ನಾರಾಯಣನ ರೂಪ ಶರೀರ ಮಾನಿಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು. ವಾರಿಜಾಸನ, ವಾರಿಜ ಅಂದರೆ ಕಮಲ, ಆಸನ ಅಂದರೆ ಪೀಠ, ಕಮಲದಲ್ಲಿ ಕುಳಿತಂತಹ ಬ್ರಹ್ಮದೇವರು, ವಾಯುದೇವರು, ವೇಂದ್ರ ಅಂದರೆ ಗರುಡ ದೇವರು, ಉಮಾರಮಣ ಉಮಾಪತಿಯಾಗಿರುವಂತಹ ರುದ್ರದೇವರು, ನಾಕೇಶ ಅಂದರೆ ಸ್ವರ್ಗಾಧಿಪತಿಯಾಗಿರುವಂತಹ ಇಂದ್ರ, ಸ್ಮರ ಅಂದರೆ ಕಾಮ, ಅಹಂಕಾರಿಕ ಪ್ರಾಣಾದಿಗಳು ಸ್ಥೂಲ ಶರೀರಾಭಿಮಾನಿ ಅಹಂಕಾರಿಕ ಪ್ರಾಣದೇವರೇ ಮೊದಲಾಗಿ ಎಲ್ಲ ಸಕಲ ತತ್ವೇಶ ದೇವತೆಗಳು ಪುರುಷರ ಕಳೆ ಬರದೆ ಗಂಡಸರುಗಳ ದೇಹದಲ್ಲಿ ಶರೀರಮಾನಿಗಳಾಗಿ ಅಂದರೆ ಸ್ಥೂಲ ಶರೀರಕ್ಕೆ ಅಭಿಮಾನಿಗಳಾಗಿ ತಾವು ತೋರಿಕೊಳ್ಳದೆ ದೇಹದಲ್ಲಿದ್ದರೂ ಅಜ್ಞರಿಗೆ ಕಾಣಿಸಿಕೊಳ್ಳದೆ ದೋಷವಿದೂರನಾಗಿರುವಂತಹ ಅನಿರುದ್ಧ ನಾರಾಯಣನ 2 ರೂಪಗಳನ್ನು ಭಜಿಸುತ್ತಾ ಸ್ತೋತ್ರ ಮಾಡುತ್ತಾ ಜೀವರುಗಳಿಗೆ ಸುಖವ ಕೊಡುತ್ತಾರೆ. ತತ್ಕಾಲ ಕ್ರಿಯೆಗಳನ್ನು ಮಾಡಿಸುತ್ತಾ ಜೀವರುಗಳಿಗೆ ಆನಂದವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಪುರುಷರಲ್ಲಿರುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಿರಿ ಸರಸ್ವತಿ ಭಾರತೆ ಸೌಪರ್ಣಿ ವಾರುಣಿ ಪಾರ್ವತೆ ಮುಖರೆ ಋತಿಹರು ಶ್ರೇಯರೊಳಗಭಿಮಾನಿಗಳು ತಾವೆನಿಸೆ. ಅರುಣವರ್ಣ ನಿಭಾಂಗ ಶ್ರೇ ಸಂಕರುಷಣ ಪ್ರದ್ಯುಮ್ನ ರೂಪಗಳು ಇರುಳು ಹಗಲು ಉಪಾಸನೆ ಗೈಯುತ್ತಲೆ ಮೋದದಲೇ. ಸಿರಿ ಅಂದರೆ ಮಹಾಲಕ್ಷ್ಮೀ ದೇವಿ, ಸರಸ್ವತಿ ಬ್ರಹ್ಮಪತ್ನಿಯಾಗಿರುವಂತಹ ಸರಸ್ವತಿ ದೇವಿ, ಭಾರತೀ ದೇವಿ ವಾಯುಪತ್ನಿಯಾಗಿರುವಂಥ ಭಾರತೀ ದೇವಿ, ಸೌಪರ್ಣಿ ಗರುಡ ಪತ್ನಿ ಸೌಪರ್ಣಿ, ಶೇಷಪತ್ನಿಯಾಗಿರುವಂತಹ ವಾರುಣಿ ದೇವಿ, ರುದ್ರಪತ್ನಿಯಾಗಿರುವಂತಹ ಪಾರ್ವತೀ ದೇವಿ, ಮುಖ ಅಂದರೆ ಮೊದಲಾದವರು ಸ್ತ್ರೀ ಶರೀರದೊಳಗೆ ಅಭಿಮಾನಿಗಳು ತಾವೆನಿಸುತ್ತಿಹರು. ಸ್ತ್ರೀಯರ ಶರೀರಕ್ಕೆ ಅಭಿಮಾನಿಗಳಾಗಿ ಮಹಾಗೌರವಯುಕ್ತ ಪ್ರೀತಿಯುಳ್ಳವರಾಗಿ ಅಂದರೆ ಸ್ತ್ರೀ ಶರೀರ ತಮ್ಮದೆಂದು ಪ್ರೀತಿಯಿಂದ ಮಮತೆಯುಳ್ಳವರಾಗಿ ಇದ್ದು ಅರುಣವರ್ಣ ನಿಭಾಂಗ ಉದಿತ ಸೂರ್ಯನಂತೆ ಪ್ರಕಾಶಮಾನನಾಗಿರುವಂತಹ ದೇಹವುಳ್ಳ ಶ್ರೀ ಸಂಪತ್ಕರನಾಗಿರುವಂತಹ ಸಂಕರ್ಷಣ ಪ್ರದ್ಯುಮ್ನ ಈ 2 ರೂಪಗಳನ್ನು ಮೋದದಲ್ಲಿ ಆನಂದದಿಂದ ಇರುಳು ಹಗಲು ರಾತ್ರಿ ದಿವಸ ಅಂದರೆ ನಿರಂತರ ಉಪಾಸನೆಗೈಯುತ್ತಾ ಧ್ಯಾನ ಮಾಡುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ತ್ರೀಯರಲ್ಲಿ ಚಿಂತಿಸಬೇಕಾದನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಪಿಂಗಲವರ್ಣ ಹರಿದ್ವರ್ಣ ಅಂದರೆ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮನು, ಪ್ರದ್ಯುಮ್ನ ರೂಪನಾಗಿರುವಂತಹ ಹರಿದ್ವರ್ಣನಾಗಿರುವಂತಹ ಪ್ರದ್ಯುಮ್ನನು, ಭಕ್ತರಿಗೆ ಸುವರ್ಣ ಮುಂತಾದ ದ್ರವ್ಯಗಳನ್ನು ಕೊಡಲು ಇಚ್ಛಿಸುವವನು ಮತ್ತು ಸುವರ್ಣದಂತೆ ಶರೀರ ಕಾಂತಿ ಉಳ್ಳವನು ಅಂತ ಅರ್ಥ. ಸಂಕರ್ಷಣ ಅಂದರೆ ಭಕ್ತರ ದುರಿತಗಳನ್ನು ಕಳೆಯುವವನು. ಪ್ರದ್ಯುಮ್ನ ಅಂದರೆ ಅತಿಶಯವಾದ ಸ್ತುತಿ ಹಾಗೂ ಬಲಗಳುಳ್ಳವನು ಅಂತ ಹೇಳ್ತಾರೆ. ಇಂತಹ ಪರಮಾತ್ಮ ಸ್ತ್ರೀಯರಲ್ಲಿದ್ದಾನೆ ಅಂತ ಹೇಳ್ತಾರೆ. ಕೃತ ಪ್ರತ್ಯೇಕದೆ ಟಂಕೆ ಭಾರ್ಗವ ಹುತವಹಾನಲಿನ ಅನಿಲ ಮುಖ್ಯ ದಿವಿಜರು ತುಸಿಸಿಕೊಳ್ಳುತ್ತ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು. ಪ್ರತಿ ದಿವಸ ಶ್ರೀ ತುಳಸಿ ಗಂಧಾಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದಿ ಪೂಜಿಪ ಭಕ್ತರಿಗೆ ಕೊಡುತ್ತಿಹರು. ಕೃತ ಪ್ರತ್ಯೇಕ ಅಕ್ಕಸಾಲಿಗರು ಮಾಡಿದಂತಹ ಪಂಚಲೋಹಾದಿ ಪ್ರತಿಮೆಗಳಲ್ಲಿ ಅಥವಾ ಬಡಿಗೆಯು ಮಾಡಿದಂತಹ ದಾರು ಪ್ರತಿಮೆಯಲ್ಲಿ, ಶಿಲ್ಪಿಗರು ಮಾಡಿದಂತಹ ಶಿಲಾದಿ ಪ್ರತಿಮೆಗಳಲ್ಲಿ, ಟಂಕಿ ಅಜಾದಿ ಮೂರ್ತಿಗಳಲ್ಲಿಪ್ಪ ಟಂಕ ಶಿಲಾ ಒಡೆಯೋ ಆಯುಧವನ್ನು ಧರಿಸಿದಂಥ ಟಂಕಿ ಮೂರ್ತಿ, ಭಾರ್ಗವ ಅಂದರೆ ಭೃಗುಕುಲೋದ್ಭುತನಾಗಿರುವಂತಹ ಪರಶುರಾಮ ದೇವರು ಇರುವರು. ಹುತವಹ ಅಂದರೆ ಅಗ್ನಿ, ಅನಿಲ ವಾಯುವೇ ಮೊದಲಾದ ಮುಖ್ಯ ದಿವಿಜರು ದೇವತೆಗಳು ತಾವು ಅಭಿಮಾನಿಗಳಾಗಿ ನೆಲೆಸಿದ್ದು
ಈ ಪ್ರತಿಮಾಗಳಿಗೆ ಅಭಿಮಾನಿಗಳಾಗಿ ಪ್ರತಿಮಾಗಳಲ್ಲಿದ್ದು ಟಂಕಿ ಭಾರ್ಗವ ರೂಪಗಳನ್ನು ಸ್ತುತಿಸಿಕೊಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಜ್ಞಾನಪೂರ್ವಕ ಪ್ರತಿ ದಿವಸ ನಿತ್ಯದಲ್ಲಿ ಶ್ರೀ ತುಳಸಿ ಪತ್ರ, ಗಂಧ, ಅಕ್ಷತೆ, ಕುಸುಮ, ಹೂವು, ಫಲ, ಹಣ್ಣು, ಕಾಯಿ, ದೀಪ, ಪಂಚಾಮೃತ ಅಭಿಷೇಕಗಳಿಂದ ಪೂಜೆ ಮಾಡ್ತಾ ಇರೋಂಥ ಭಕ್ತರಿಗೆ ಪುರುಷಾರ್ಥ ಕೊಡುತ್ತೀಯರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಕೊಟ್ಟು ಮೋಕ್ಷವನ್ನು ಕೊಡುತ್ತೀಯರು ಅಂತ ಹೇಳ್ತಾರೆ. ಕಲ್ಲು ಕಟೆದು ಪೂರ್ತಿ ಮಾಡೋ ಶಿಲಾ ಪ್ರತಿಮಾದಿಗಳಲ್ಲಿ ಟಂಕಿ ಪಂಚಲೋಹಾದಿ ಪ್ರತೀಕ, ಅಗ್ನಿ ವಾಯುಪುಟದಿಂದ ಮಾಡೋ ಪ್ರತಿಮಾಗಳಲ್ಲಿ ಅಗ್ನ್ಯಂತರದ ಪರಶುರಾಮ ಮೂರ್ತಿ ಈ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಗಗಳಭಿಮಾನಿಗಳೆನಿಪ ಸುರರುಗಳು ಸಹಜಾಚಲಗಳಿಗೆ ಮಾನಿಗಳೆನಿಸಿ ಶ್ರೀವಾಸುದೇವನ ಪೂಜಿಸುತ್ತಲಿಹರು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತ್ಯೇಕದಿ ತಿಳಿದು ಪೂಜಿಸೆ ಇಗಳ ಸಂಸಾರಾಬ್ಧಿ ದಾಟಿಸಿ ಮುಕ್ತರನು ಮಾಳ್ಪ. ನಗಗಳಿಗೆ ಮೇರು ಪರ್ವತ, ಮಂದಾರ, ಹಿಮಾಚಲ ಮೊದಲಾದ ಪರ್ವತಗಳಿಗೆ ಅಭಿಮಾನಿಗಳಾದ ಆಯಾ ಪರ್ವತಕ್ಕೆ ಅಭಿಮಾನಿಗಳೆನಿಸಿದ ಸುರರುಗಳು, ದೇವತೆಗಳು, ಸಹಜಾಚಲಗಳಿಗೆ ತಮ್ಮಿಂದ ತಾವೇ ಹುಟ್ಟಿದ ಶಾಲಿಗ್ರಾಮ ಸಂಯಂವ್ಯಕ್ತಾದಿಗಳಿಗೆ ಅಭಿಮಾನಿಗಳಾಗಿದ್ದು ತದಂತರ್ಗತ ವಾಸುದೇವನ ಪೂಜಿಸುತ್ತಲಿಹರು ಅಂತ ಹೇಳ್ತಾ ಇದ್ದಾರೆ. ಸಕಲ ಜಗತ್ತಿನಲ್ಲಿ ವಾಸ ಮಾಡಿದ ಮುಕ್ತಿಪ್ರದಾತೃ ಆಗಿರುವಂತಹ ಪರಮಾತ್ಮನನ್ನು ಪೂಜೆ ಮಾಡುತ್ತಾ ಇದ್ದಾರೆ. ಇಂತಹ ಜಗತ್ತು ಮತ್ತು ಜೀವರಲ್ಲಿ ಮತ್ತು ನಗಗಳಲ್ಲಿ, ಶಾಲಿಗ್ರಾಮ ಸ್ವಯಂವ್ಯಕ್ತಾದಿಗಳಲ್ಲಿ ಪರಮಾತ್ಮನು ಸ್ವಗತ ಭೇದ ವಿವರ್ಜಿತನ, ತನ್ನಲ್ಲಿ ತಾನೇ ತನಗೆ ಭೇದವಿಲ್ಲದೆ ಒಬ್ಬನೇ ಆಗಿರುವ ಪರಮಾತ್ಮನನ್ನು 4 ಬಗೆಯ ಪ್ರತೀಕದಿ 4 ವಿಧವಾದ ಪ್ರತಿಮಾ ಅಂದರೆ ಪುರುಷ, ಸ್ತ್ರೀ, ಆಹಿತ, ಪ್ರತೀಕಾಕೃತ ಪ್ರತಿಮಾ, ಶಾಲಿಗ್ರಾಮ, ಸಹಜ ಪ್ರತಿಮಾ, ಇವುಗಳಲ್ಲಿರುವಂತಹ ಅಭಿಮಾನಿ ದೇವತೆಗಳು ಪರಮಾತ್ಮನನ್ನು ತಿಳಿದು ಪೂಜಿಸೆ ಅನಿರುದ್ಧ, ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಟಂಕಿ, ಭಾರ್ಗವ, ವಾಸುದೇವಿ ರೂಪಗಳನ್ನು ತಿಳಿದು ಅರಿತು ಪೂಜೆ ಮಾಡಿದರೆ ಈಗಡ ಕಷ್ಟತರವಾದ ಸಂಸಾರಾಬ್ಧಿ ದಾಟಿಸಿ ವಿರಜಾ ನದಿ ಸ್ನಾನದಿಂದ ಲಿಂಗಭಂಗ ಮಾಡಿ ಮುಕ್ತರನ್ನು ಮಾಡುತ್ತಾನೆಂದು ಧ್ಯಾನೋಪಾಸನೆಯ ಸಂಧಿಯನ್ನು ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ಆವ ಕ್ಷೇತ್ರಕ್ಕೆ ಪೋದರೆ ನಿನ್ನಾವ ತೀರ್ಥದಿ ಮುಳುಗಲೇ ನಿನ್ನಾವ ಜಪತಪ ಹೋಮ ದಾನವ ಮಾಡಿ ಫಲವೇನು ಶ್ರೀವರ ಜಗನ್ನಾಥ ವಿಠಲನ ಈ ವಿಧಿಸದಿ ಜಂಗಮ ಸ್ಥಾವರ ಜೀವರಳು ಪರಿಪೂರ್ಣನೆಂದರಿಯದಿ ಹಮಾನವನು. ಆವ ಕ್ಷೇತ್ರಕ್ಕೆ ಪೋದರೇನು, ಯಾವ ಕ್ಷೇತ್ರಕ್ಕೆ ಅಂದರೆ ವೆಂಕಟಾದ್ರಿ, ಕಾಶಿ, ಗಯಾ, ಪಂಢರಪುರ, ಉಡುಪಿ ಮುಂತಾದ ಯಾವ ಕ್ಷೇತ್ರಕ್ಕೆ ಹೋಗಿ ಈ ಜ್ಞಾನವಿಲ್ಲದೆ ಮೂರ್ತಿ ಸಂದರ್ಶನ ಮಾಡಿದರೂ ಏನೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನಾವ ತೀರ್ಥದಿ ಮುಳುಗಲೇನು, ಗಂಗಾದಿ ಯಾವ ತೀರ್ಥಗಳಲ್ಲಿ ಜ್ಞಾನವಿಲ್ಲದೆ ಮುಳುಗಲೇನು. ಮುಳುಗು ಅಂತಂದರೆ ಸ್ನಾನ ಮರ್ಮ ಇಲ್ಲದೆ ತದ್ಗತ ದೇವತೆಗಳ ಭಗವದ್ ರೂಪಗಳನ್ನು ಅರಿಯದೆ ಸ್ನಾನ ಮಾಡಿದರೆ, ನೀರಿನಲ್ಲಿ ಮುಳುಗಿದರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇನ್ನು ಆವ ಜಪ, ಮಂತ್ರ ವರ್ಣ ದೇವತೆಗಳನ್ನು ತಿಳಿಯದೆ ಮಂತ್ರಾರ್ಥ ವಿಚಾರ ಮಾಡದೆ ಮಣಿಯಿಂದ ಮಣಿ ಎಣಿಸಿ ಜಪ ಮಾಡಿದರೆ ಏನೂ ಫಲವಿಲ್ಲ. ತಪ, ಭಗವನ್ನಾಮ ಮಹಾತ್ಮೆ ಶಾಸ್ತ್ರಾಲೋಚನೆ ರೂಪ ತಪಸ್ಸು ಮಾಡದೆ ಕೇವಲ ಬಿಸಿಲಿನಲ್ಲಿ ಪಂಚಾಗ್ನಿ ಹಾಕಿಕೊಂಡು ತಪಸ್ಸು ಮಾಡಿದರೂ ಫಲವಿಲ್ಲ. ಹೋಮ, ಪಂಚಾಗ್ನಿಗತನಾದ ಭಾರ್ಗವ ರೂಪಗಳ ಕಾರ್ಯ ಯಜ್ಞ, ಆ ಯಜ್ಞಾಭಿಮಾನಿಗಳು ವಾಯು ಹರಿಯ ರೂಪ ತತ್ತತ್ ಕಾರ್ಯಗಳನ್ನು ತಿಳಿಯದೆ ಅನೇಕ ಆಜ್ಯತರು ಇವುಗಳಿಂದ ಆಹುತಿಗಳನ್ನು ಕೊಟ್ಟು ಹೋಮ ಮಾಡಿದರೆ ಏನೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಅಲ್ಲಿರುವಂತಹ ಪರಮಾತ್ಮನ ರೂಪವನ್ನು ತಿಳಿದುಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ದಾನವ ಮಾಡಿ ಫಲವೇನು, ಕನ್ಯಾದಾನ, ಗೋದಾನ, ಭೂದಾನ, ಹಿರಣ್ಯದಾನ ಇತ್ಯಾದಿ ದಾನಗಳ ದಾನ ಪ್ರತಿಗ್ರಹ ವಿವರವನ್ನು ತಿಳಿಯದೆ ದಾನ ಪದಾರ್ಥ ದಾನ ಕೊಡುವವರು ತೆಗೆದುಕೊಂಬುವರಲ್ಲಿ ಅಭಿಮಾನಿ ದೇವತೆಗಳು ತದ್ಗತ ಪರಮಾತ್ಮನ ರೂಪ ತಿಳಿಯದೆ
ಪರಮಾತ್ಮನ ವಿಸ್ಮರಣೆಯಿಂದ ಏನೇನೋ ಮಹತ್ ಕಾರ್ಯ ಮಾಡಿದರೂ ಫಲವಿಲ್ಲ. ಫಲವೇನು ಅಂತ ಹೇಳ್ತಾರೆ, ಫಲವಿಲ್ಲ ಅಂತ ಹೇಳ್ತಾರೆ. ಆಯಾ ಫಲಗಳು ಜಡ ಕಾರ್ಯಗಳಿಂದ ಆಗೋದಿಲ್ಲ. ಕಾರಣ ಶ್ರೀವರ ಜಗನ್ನಾಥ ವಿಠ್ಠಲ ಶ್ರೀ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಶ್ರೇಷ್ಠನಾದ ಮತ್ತು ಸಕಲ ಜಗತ್ತಿಗೆ ನಾಥ ಒಡೆಯ ಸ್ವಾಮಿಯಾಗಿರುವಂತಹ ವಿಠ್ಠಲ ಜ್ಞಾನಶೂನ್ಯರನ್ನು ಜ್ಞಾನ ಮಾರ್ಗಕ್ಕೆ ಹಚ್ಚುವ ವಿಠ್ಠಲ ನಾಮಕ ಪರಮಾತ್ಮನು ಈ ವಿಧದಿ ಮೇಲೆ ಹೇಳಿದ ಈ ಸಂಧಿಯಲ್ಲಿ ಹೇಳಿದ ಪ್ರಕಾರ ಜಂಗಮ ಚಲಿಸುವಂತಹ ಪಕ್ಷಾದಿ ಮಾನವಾದಿ ಜೀವರಲ್ಲಿ, ಸ್ಥಾವರ ಚಲಿಸದೇ ಇರುವಂತಹ ತೃಣ ಲತಾ ವೃಕ್ಷಲತಾದಿಗಳ ಜೀವರುಗಳಲ್ಲಿ ಮತ್ತು ಜಡಗಳಲ್ಲಿ ಪೂರ್ಣನೆಂದರಿಯದಿಯ ಮಾನವನು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಾತ್ ಪೂರ್ಣಮದುಚ್ಯತೆ ಎಂಬಂತೆ ವ್ಯಾಪಕನು, ವ್ಯಾಪ್ಯನು, ಪ್ರೇರಕ, ಪ್ರೇರ್ಯ, ಜ್ಞಾನಾನಂದ ಗುಣಪೂರ್ಣನು, ಸರ್ವಕರ್ತ, ಕಾರಯಿತ ಎಂದು ತಿಳಿಯದಿದ್ದ ಮಾನವನು ಅಂತಹ ಮನುಷ್ಯ ಅಜ್ಞಾನಿಯು ಆವ ಕ್ಷೇತ್ರಕ್ಕೆ ಹೋದರೇನು ಅಂದರೆ ಗುರುಗಳು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಇರಬೇಕು. ಪ್ರತಿ ಕ್ಷಣಕ್ಕೆ ನನ್ನಲ್ಲೂ ಅವನೇ ಇದ್ದಾನೆ, ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಅವನೇ ಇದ್ದಾನೆ, ಎಲ್ಲ ಅವನೇ ಇದ್ದಾನೆ, ಅವನೇ ಪ್ರೇರಕನಾಗಿದ್ದಾನೆ, ಅವನೇ ಕರ್ತ ಆಗಿದ್ದಾನೆ, ಕಾರಯಿತ ಆಗಿದ್ದಾನೆ, ಎಲ್ಲವನ್ನು ಅವನೇ ಮಾಡಿಸ್ತಾನೆ ಅಂಥೇಳಿ ಈ ಜ್ಞಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದಾಸರು ಶ್ರೀವರ ಜಗನ್ನಾಥ ವಿಠ್ಠಲ ಈ ವಿಧದಿ ಸ್ಥಾವರ ಜಂಗಮದೊಳು ಪೂರ್ಣ ಅರಿಯದಿಯ ಮಾನವನು ಆವ ಕ್ಷೇತ್ರಕ್ಕೆ ಹೋದರೇನು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಜ್ಞಾನ ಅದನ್ನು ಹುಟ್ಟಿಸುವ ಜ್ಞಾನಿಗಳ ಸಂಗತಿ ಇಲ್ಲದೆ ಮಾಡಿರುವ ಜೀವನಾವಧಿ ತೀರ್ಥಯಾತ್ರಾದಿಗಳಿಂದ ಯಶಸ್ಸು ದೊರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಬಂದಿದೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಅಭಿಪ್ರಾಯವನ್ನೇ ಹೇಳ್ತಾ ಇದ್ದಾರೆ. ಸರ್ವಶೋಧಕನು ಅಂದರೆ ಶುದ್ಧೀಕರಿಸುವವನು ಪರಮಾತ್ಮನೇ ಆಗಿರುವುದರಿಂದ ಪರಮಾತ್ಮನೇ ತೀರ್ಥ ಅಂತ ಅನಿಸ್ಕೊಳ್ತಾನೆ. ಯಾವುದರಿಂದ ಪಾಪವನ್ನು ದಾಟುತ್ತಾನೋ ಅದು ತೀರ್ಥ. ಸಾಧು ಸಂಘದಿಂದ ಪಾಪವನ್ನು ದಾಟುತ್ತಾನೆ, ಆದುದರಿಂದ ಸಾಧು ಸಹವಾಸವು ತೀರ್ಥ ಅಂತ ಅನಿಸ್ಕೊಳ್ತಾನೆ. ಸತ್ಸಂಗತಿಯೇ ಮುಖ್ಯ ತೀರ್ಥವಾಗಿದೆ. ಕೇವಲ ನೀರು ತೀರ್ಥ ಅನಿಸುವುದಿಲ್ಲ. ಬಾವಿ, ಕೆರೆ ಮುಂತಾದ ಜಲಾಶಯಗಳಲ್ಲಿ ಮಿಂದರೆ ಹೊರಗಿನ ಕೊಳೆ ಮಾತ್ರ ಹೋಗುತ್ತದೆ, ಒಳಗಿನ ಹೊಲಸು ಹೋಗೋದಿಲ್ಲ. ಗಂಗಾದಿ ಪುಣ್ಯತೀರ್ಥಗಳು ಪವಿತ್ರವಾಗಿವೆ. ಅಂದರೆ ಗಂಗಾ ತೀರ್ಥ ಸ್ನಾನದಿಂದ ಅದೃಷ್ಟ ಉಂಟಾಗಿ ಅದರಿಂದ ಪಾವಿತ್ರ್ಯ ಬರುತ್ತದೆ. ಸಾಧು ಸಂಗತಿಯು ಜ್ಞಾನವನ್ನು ನಿಮಿತ್ತ ಮಾಡಿ ತತ್ಕಾಲದಲ್ಲಿ ಅಜ್ಞಾನ ಮುಂತಾದ ಮಲಗಳನ್ನು ಕಳೆದು ಪವಿತ್ರಗೊಳಿಸ್ತದೆ. ಆದ್ದರಿಂದ ಸತ್ಸಂಗತಿ ತೀರ್ಥ ಅಂತ ಹೇಳಿದ್ರು. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಧ್ಯಾನ ಪ್ರಕ್ರಿಯಾದಲ್ಲಿ ಮನೋ ಇಂದ್ರಿಯದಿಂದ ಧ್ಯಾನ ಮಾಡುವಾಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರು. ಹೇಗೆ ಹಗಲಿನ ಹೊತ್ತಿನಲ್ಲಿ ಸೂರ್ಯನ ಪ್ರಕಾಶ ಇರುತ್ತದೆ, ಆ ಪ್ರಕಾಶದ ಮುಂದೆ ಉಳಿದ ಪ್ರಕಾಶಗಳು ಯೋಗ ಇಲ್ಲದೇ ಇದ್ದರೂ ಪರಮಾತ್ಮನ ಮುಂದೆ ದೀಪ ಹಚ್ತೇವೆ. ಹಾಗೆ ನಿಗಮವೇದ್ಯನಾಗಿರುವಂತಹ ವೇದಸ್ತುತ್ಯನಾಗಿರುವಂತಹ ಪರಮಾತ್ಮನನ್ನು
ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು. ಪ್ರತಿ ಕ್ಷಣಕ್ಕೆ ನಾನು ಅವನ ಅಧೀನ ಅಂತನ್ನೋ ಜ್ಞಾನ ಇರಬೇಕು. ಜೀವ ಸ್ವತಂತ್ರ, ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ಪರಮಾತ್ಮ ನಿತ್ಯ ಸುಖಮಯನಾಗಿದ್ದಾನೆ. ಜೀವ ನಿತ್ಯಬದ್ಧ ಅಲ್ಪಜ್ಞ, ಪರಮಾತ್ಮನ ಅಧೀನನಾಗಿದ್ದಾನೆ. ಇದು ಯಾವಾಗಲೂ ಈ ಜ್ಞಾನ ಇರಬೇಕು. ಪರಮಾತ್ಮ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಅಂತ 8 ರೂಪಗಳಿಂದ ಈ ದೇಹದಲ್ಲಿದ್ದಾನೆ. ದೇಹದಲ್ಲಿದ್ದು ನಮ್ಮ ನಾಡಿಗಳಲ್ಲಿ 72 ರೂಪಗಳಿಂದ ಇದ್ದಾನೆ. ಅದೇ 1000 ರೂಪದಿಂದ ಮಾಡಿದರೆ 72,000 ರೂಪದಿಂದ ಪರಮಾತ್ಮ ಈ ದೇಹದಲ್ಲಿದ್ದಾನೆ. ಪ್ರತಿ ಕ್ಷಣಕ್ಕೆ ಅವನು ನೆನೆಸ್ಕೋಬೇಕು. ಆಮೇಲೆ ಏನು ಹೇಳಿದ್ರು, ಭೂಮಿ, ತೇಜ, ಆಕಾಶ, ವಾಯು, ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಕೃತಿ, ಈ 8 ಪ್ರಕೃತಿಯೊಳಗೆ ವಿಶ್ವಾದಿ 8 ರೂಪದಿಂದ ಪರಮಾತ್ಮ ಇದ್ದು ಭಕ್ತರ ಕಂಟಕವನ್ನು ಪರಿಹಾರ ಮಾಡಿ ನೆಂಟನಂತೆ ಎಲ್ಲರನ್ನ, ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾನೆ. ಯಾರು ಸುಮಾರ್ಗದಲ್ಲಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾನೆ, ದುರ್ಮಾರ್ಗದಲ್ಲಿದ್ದವ್ರನ್ನ ಬಿಟ್ಬಿಡ್ತಾನೆ. ಪರಮಾತ್ಮ ಸ್ವರಮಣನಾಗಿರುವಂತಹ ಪರಮಾತ್ಮ, ದೋಷ ದೂರನಾಗಿರುವಂತಹ ಪರಮಾತ್ಮ ನಮ್ಮಲ್ಲಿದ್ದು ಅವನೇ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅಂತಂದರೆ ಅವನು ಈ ಸಂಸಾರದಿಂದ ಮುಕ್ತನಾಗ್ತಾನೆ. ಇಲ್ಲದೇ ಇದ್ದರೆ ಈ ಸಂಸಾರದಲ್ಲಿ ಬೀಳ್ತಾನೆ. ಪರಮಾತ್ಮನೇ ವಾಗೇಂದ್ರದಲ್ಲಿದ್ದುಕೊಂಡು ಮಾತನಾಡಿಸುವವನು ಅವನೇ. ಮೂಗಿನಲ್ಲಿದ್ದುಕೊಂಡು ಆ ಸುಗಂಧವನ್ನು ತಂದು ಕೊಡುವವನು ಅವನೇ ನರಸಿಂಹ ರೂಪದಿಂದ. ಪ್ರತಿಯೊಂದು ಪದಾರ್ಥದಲ್ಲಿದ್ದು ಶ್ರೀ ಭೂ ದುರ್ಗೆಯರ ಸಹಿತನಾಗಿ ಅಲ್ಲಿದ್ದು 72,000 ರೂಪದಿಂದ ಇದ್ದು ರಸವಿಭಾಗ ಮಾಡಿ ಜೀವರಿಗೆ ಏನು ಬೇಕು ಅದನ್ನೆಲ್ಲ ಕೊಡ್ತಾಯಿದೆ. ಪ್ರತಿ ಕ್ಷಣಕ್ಕೆ ಇದನ್ನು ನೆನೆಸ್ಕೋತಾ ಇದೆ. ಆಮೇಲೆ 8ನೇ ಪದ್ಯ ಹೇಳ್ತಾರೆ, ಯಾರು ಪರಮಾತ್ಮ ನಿನ್ನನ್ನು ಸರ್ವತ್ರದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ಕಡೆಗೂ ನೆನೆಸ್ತಾರೆಯೋ ಅವರ ಅನ್ಯಕರ್ಮ ಮಾಡೋದೇ ಇಲ್ಲ. ಆದರೆ ನಿನ್ನ ಸ್ಮರಣೆ ಇರುವುದರಿಂದ ಅನ್ಯಕರ್ಮ ಮಾಡಿದವರು ಪುಣ್ಯವೇ ಅಂತ ಹೇಳ್ತಾರೆ. ನಿನ್ನ ಸ್ಮರಿಸದೆ ಸ್ನಾನ, ಜಪ, ಹೋಮ, ಅನ್ನದಾನ, ವಸ್ತ್ರದಾನ, ಅಶ್ವದಾನ, ಗಜದಾನ, ಭೂದಾನ ಯಾವ ದಾನ ಮಾಡಿದರೂ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂಬತ್ತನೇ ಪದ್ಯ ಹೇಳ್ತಾರೆ, ತ್ರಿವಿಧ ಸರ್ವಜೀವರಿಗೆ ಇಷ್ಟ ಪ್ರೀತಿಕರವಾಗಿರುವಂತಹ ಭೋಜನ ಮಾಡುವಂತಹ ಪದಾರ್ಥದಲ್ಲಿ ಪರಮಾತ್ಮ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತಹ ವಿಷ್ಣು ಸಹಸ್ರನಾಮದಿಂದಲ್ಲಿದ್ದಾನೆ. ಇದ್ದು ಸರ್ವ ಜೀವರನ್ನು ತೃಪ್ತಿಪಡಿಸ್ತಾನೆ. ಅವನಂತೂ ಸಂತುಷ್ಟನೇ. ಎಲ್ಲ ಕೋಷ್ಟದಲ್ಲಿದ್ದು ರಸಮಯನಾಗಿರುವಂತಹ ಪರಮಾತ್ಮ ಎಲ್ಲ ಇಂದ್ರಿಯಗಳಿಗೆ ಪುಷ್ಟಿಯನ್ನು ತಂದುಕೊಡ್ತಾನೆ. ನೋಡಿರಿ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಇಲ್ಲ ಏನು ದಾಸ ಹೇಳ್ತಾ ಇದ್ದಾರೆ, ಅವನನ್ನು ಸ್ಮರಣೆ ಮಾಡಷ್ಟೆ. ಪರಮಾತ್ಮ ಜೀವರಲ್ಲಿದ್ದು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅಲ್ಲಿದ್ದು ಅವುಗಳಿಗೆ ಪ್ರೇರಣೆ ಮಾಡಿ
ಸತ್ವರಜ ತಮೋಗುಣ ಜೀವರಲ್ಲಿ ಇದ್ದು ಅವರ ಗುಣಕ್ಕನುಸಾರವಾಗಿ ಪ್ರೇರಣೆ ಮಾಡಿ ಆಯಾ ಪದಾರ್ಥದಲ್ಲಿ ಇದ್ದು ಇದ್ಯಾವುದು ಅಜ್ಞರಿಗೆ ತೋರಿಸಿಕೊಳ್ಳದೆ ಅಂತ ಹೇಳ್ತಾರೆ. ಅಜ್ಞರಿಗೆ ಮೋಹ ಭ್ರಾಂತಿ ಹುಟ್ಟಿಸಿ ಅವರನ್ನು ಬಂಧನದಲ್ಲಿ ಹಾಕ್ತಾನೆ, ಸಂಸಾರ ಬಂಧನದಲ್ಲಿ. 11ನೇ ಪದ್ಯದಲ್ಲಿ ಏನು ಹೇಳಿದರು? ದ್ರವ್ಯ ಅಂತ ಅನ್ಸ್ಕೊ, ಪಂಚಭೂತಾತ್ಮಕ ಸತ್ವಾದಿ ಗುಣ ರೂಪಗಳಿಗೆ ರಸಾದಿಗಳಿಗೆ ಆಶ್ರನಾಗಿ ದ್ರವ್ಯ ಅಂತ ಅನ್ಸ್ಕೊತಾನೆ ಅವನೇ. ಅವ್ಯಯ, ಯಾವನಿಗೆ ಸ್ವರೂಪತಃ ನಾಶವಿಲ್ಲೋ ಅವ್ಯನಾಗಿದ್ದಾನೆ. ಕರ್ಮೇಂದ್ರಿಯಗಳಲ್ಲಿ ಭವ್ಯ ಅಂತ ಅನಿಸ್ಕೊಳ್ತಾನೆ. ಬಹು ಕುಶಲನಾಗಿ ಜಾಗರೂಕತೆಯಿಂದ ಜೀವನ ಕರ್ಮೇಂದ್ರಿಯ ಪ್ರವರ್ತಕನಾಗಿದ್ದಾನೆ. ಸಹಸ್ರನಾಮದಲ್ಲಿ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ ಈ ರೀತಿಯಾಗಿ ಜ್ಞಾನೇಂದ್ರಿಯಗಳಲ್ಲಿ ಸ್ತವ್ಯಕಾರಕನಾಗಿ ಸ್ತುತ್ಯನಾಗಿ ಜ್ಞಾನಾನಂದ ಪೂರ್ಣನಾಗಿರುವಂತಹ ಪರಮಾತ್ಮ ಸೇವೆಕನಿಸಿ ಜಗತ್ತಿನಲ್ಲಿ ಸೇವಾ ಮಾಡುವ ಜೀವರಲ್ಲಿಯೂ ಇದ್ದಾನೆ ಸೇವಕ ಅಂತ ಅನಿಸ್ಕೊಂಡು, ಸೇವೆ ತೆಗೆದುಕೊಳ್ಳುವ ಜೀವರಲ್ಲಿಯೂ ಇದ್ದಾನೆ ಸೇವ್ಯ ಅಂತ ಅನಿಸಿಕೊಂಡು ಹೋಮ ಹವನ ಮಾಡುವುದರಿಂದ ಆ ದೇವತೆಗಳಿಗೆ ಹೇಗೆ ಮುಟ್ತಿದೆ ಅದೇ ರೀತಿಯಾಗಿ ಪರಮಾತ್ಮ ಅವರವರ ಸಾಧನೆ ಮಾಡಿಸಿ ಅವರವರಿಗೆ ಫಲವನ್ನು ಕೊಡ್ತಾನೆ. ಮನಸ್ಸೇ ಮೊದಲಾದ ಇಂದ್ರಿಯಗಳಲ್ಲಿರುವಂತಹ ಅನಿಲ ದೇವ ಶುಚಿಷತ್ ಹೋತ ಅಂತ ಹೇಳಿ 3 ರೂಪಗಳಿಂದ ಇದ್ದು ಅಲ್ಲಿ ವಾಮನ ಹೃಷಿಕೇಶ ರೂಪದಿಂದ ಪರಮಾತ್ಮ ಇದ್ದು ಆ ಅನುಭವವನ್ನು ನಮಗೆ ತಂದು ಕೊಡ್ತಾನೆ. ಅನುಭವವನ್ನು ತಂದು ಕೊಟ್ಟು ಸುಖವನ್ನು ತಂದು ಕೊಡ್ತಾನೆ ಪರಮಾತ್ಮ. ಕರ್ಮೇಂದ್ರಿಯಗಳಿಗೆ ಹೋತಾ ರೂಪದಿಂದ, ಜ್ಞಾನೇಂದ್ರಿಯ ಶುಚಿಷತ್ ರೂಪದಿಂದ, ಮನಸ್ಸಿನಲ್ಲಿ ಶುಚಿ ರೂಪದಿಂದ, ಇಂತಹ ಶರೀರದೊಳಗೆ ವಾಮನ, ಇಂದ್ರಿಯಗಳಿಗೆ ಹೃಷಿಕೇಶ ರೂಪದಿಂದ ಪರಮಾತ್ಮ ಇದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ. 13ನೇ ಪದ್ಯದಲ್ಲಿ ಏನು ಹೇಳಿದರು? ಪ್ರೇರಕನು ತಾನಾಗಿ ಹರಿ ನಿರ್ವೈರದಿಂದ ಪ್ರವರ್ತಿಸುವ ತನ್ನಾಮ ರೂಪದಲ್ಲಿ ತೋರಿಕೊಳ್ಳದೆ ಸರ್ವರಳು ಭಾಗೀರಥಿ ಜನಕು ಸಕಲ ವ್ಯಾಪಾರಗಳ ಮಾಡಿಸಿ ನೋಡಿ ನಗುತ್ತಿಪ್ಪ. ಪ್ರೇರಕ ರಮಾ ಬ್ರಹ್ಮಾದಿ ಸಕಲ ತತ್ವೇಶಗಳಲ್ಲಿ ಪ್ರೇರಕ ರೂಪದಿಂದ, ಪ್ರೇರರುಳೆಂದರೆ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರೇರಣಾ ರೂಪದಿಂದ, ಜೀವರಲ್ಲಿ ಎಂದರೆ ಪ್ರೇರ್ಯರುಳು, ಹೀಗೆ ಪ್ರೇರಕ ರೂಪ 2 ರೂಪ ತಾನಾಗಿದ್ದು ಪರಮಾತ್ಮ ಬಿಂಬರೂಪನಾಗಿರುವಂತಹ ಪರಮಾತ್ಮ ನಿರ್ವೈರದಿಂದ ಸಕಲ ತ್ರಿವಿಧ ಜೀವರಲ್ಲಿ ಅವರವರ ಯೋಗ್ಯತೆಗನುಸಾರವಾಗಿ ತನ್ನಾಮ ರೂಪದಲ್ಲಿ ಕಾರಣ ಪ್ರೇರಕ ಕಾರ್ಯ ಪ್ರೇರ ರೂಪದಲ್ಲಿ ಆಯಾ ನಾಮಗಳಿಂದ ಕಾರ್ಯಗಳನ್ನು ಮಾಡಿಸ್ತಾನೆ. ಸಕಲ ವ್ಯಾಪಾರಗಳು ಮಾಡಿದರೂ ಪಾವನಳಾದ ಗಂಗೆಯನ್ನು ಪಾದದಿಂದ ಜನಯಿಸಿದ ಕಾರಣ ಮಹಾಪಾವನನು ದೋಷದೂರನಾಗಿದ್ದಾನೆ. ತಾನು ತೋರಿಕೊಳ್ಳದೆ ತನ್ನ ಸ್ವಕೀಯವಾದ ಪ್ರೇರ ರೂಪಗಳನ್ನು ತೋರಿಸಿಕೊಳ್ಳದೆ ಸರ್ವರುಳು ಸಕಲವಾದ ತ್ರಿವಿಧ ಜೀವರಲ್ಲಿ ಸಕಲ ವ್ಯಾಪಾರಗಳನ್ನು ಮಾಡಿಸುತ್ತಾ ತನ್ನ ವ್ಯಾಪಾರಗಳನ್ನು ತಿಳಿಯದ ಅಜ್ಞಜನರನ್ನು ನೋಡಿ ನಗ್ತಾನಂತೆ ಪರಮಾತ್ಮ. ನೋಡಿರ ಪರಮಾತ್ಮನ ಮಹಿಮೆ ಎಷ್ಟಿದೆ. ಇಂತಹ ಪರಮಾತ್ಮನೇ ಹರಿಯ ಮುಖ್ಯ ನಿಯಾಮಕನು ಎಂದರಿದು ಪುಣ್ಯ ಹರ್ಷ ಮರುಷ ಲಾಭ ಸುಖ ದುಃಖಾದಿಗಳ ದ್ವಂದ್ವಗಳ ನಿರುತ ಅವನಂಗರಿಗೆ ಸಮರ್ಪಿಸಿ ನರಕ ಭೂ ಸ್ವರ್ಗಾಪವರ್ಗದ ಕರಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು ಅಂತ ಹೇಳ್ತಾರೆ. ಇಂತಹ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸ್ತಾ ಇರು. ಎಲ್ಲವನ್ನು ಅವನೇ ಅವರವರ ಯೋಗ್ಯತೆಗನುಸಾರವಾಗಿ ಅವರವರ ಕರ್ಮಕ್ಕನುಸಾರವಾಗಿ ಅವರವರ ಭಕ್ತಿಗನುಸಾರವಾಗಿ ಮಾಡಿಸ್ತಾನೆ ಅಂತ ಹೇಳ್ತಾರೆ.
ಮುಂದೆ ನಾಳೆ ನೋಡಿ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.